ಸರ್ ನೋಡಿ, ರಂಜಾನ್ ತುಂಬ ಪವಿತ್ರವಾದ ಹಬ್ಬ. ನನ್ನೆಲ್ಲ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಲ್ಲಿ ಈ ಒಂದು ತಿಂಗಳು ಏನಿದೆ ಉಪವಾಸ ಮಾಡಿ ಸಾಯಂಕಾಲ ಊಟ ಮಾಡುವಂತಹ ಕೆಲಸ ಮಾಡ್ತಾರೆ. ಇಡೀ ದಿನ ಅವರು ಉಪವಾಸ ಇರ್ತಾರೆ. ಅವರು ಒಂದು ಹನಿ ನೀರು ಕೂಡ ಸಹ ಕುಡಿಯೋದಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಡೀ ದಿನನ ಕಳೀತಾರೆ. ಅವರ ಒಂದು ಪ್ರಾರ್ಥನೆ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನೋದಾಗಿರ್ತದೆ. ಅಂತಹ ಒಂದು ನಿಟ್ಟಿನಲ್ಲಿ ಇದೊಂದು ಏನು ಇಫ್ತಿಯಾರ್ ಕೂಟ ಅನ್ನೋದು ಮೊದಲಿನಿಂದ ನಡ್ಕೊಂಬಂದಿರೋವಂಥ ಸಂಪ್ರದಾಯ. ಆ ಒಂದು ಏನು ದಣಿದ ದೇಹಗಳಿಗೆ ಒಂದು ಆತಿಥ್ಯ ಕೊಡುವಂತಹ ಒಂದು ಪ್ರಾಮಾಣಿಕವಾದ ಪೂಜ್ಯವಾದ ಕೆಲಸವನ್ನು ನಾವು ಮೊದಲಿಂದನೂ ಮಾಡ್ಕೊಂಬರ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ವರ್ಷವೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವಕಾಶ ಸಿಕ್ಕಿರಲಿಲ್ಲ, ಕೋಡ್ ಆಫ್ ಕಂಡಕ್ಟ್ ಬಂದಿದ್ದಕ್ಕೋಸ್ಕರ. ಈ ವರ್ಷ ಅವಕಾಶ ಸಿಕ್ತು. ಚಿಕ್ಕಬಳ್ಳಾಪುರದ ನನ್ನ ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರೆಲ್ಲರನ್ನೂ ನಾನು ಭೇಟಿ ಮಾಡಿ ಅವಕಾಶ ಕೇಳಿದಾಗ ದಯವಿಟ್ಟು ಮಾಡಿ ಅಂತ ಸಂತೋಷದಿಂದ ಒಪ್ಕೊಂಡು ಪ್ರೀತಿಯಿಂದ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ಅವರಿಗೆ ಒಂದು ಆತಿಥ್ಯ ಕೊಡುವಂಥ ಕೆಲಸ ಮಾಡಿದ್ದೀನಿ ಸರ್. ನೋಡಿ, BJP ಅಂತಂದರೆ ಯಾರೋ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋ ಪಕ್ಷ ಅಲ್ಲ. ಅದನ್ನು ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದನ್ನು ಪ್ರೊಪಗಂಡ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ನಾನು ಈಗ ತುಂಬ ಅರ್ಥ ಕೊಡೋದಕ್ಕೆ ಹೋಗೋದಿಲ್ಲ. ಅದನ್ನೆಲ್ಲ ಮೀರಿ ನನ್ನ ಏನು ಸಮುದಾಯ ಇದೆ, ಮುಸ್ಲಿಂ ಸಮುದಾಯ ಇರ್ಬೋದು, ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ಹಿಂದೂಗಳು, ಜೈನರು ಎಲ್ಲರ ಜೊತೆ ನಿಂತ್ಕೊಳ್ಳೋಂತಹ ಕೆಲಸ ನನ್ನ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸಹ ಮಾಡಿದ್ದಾರೆ. ಅದೇ ಹಾದಿಯಲ್ಲಿ ನಾವು ಸಹ ಎಲ್ಲ ಸಮುದಾಯಗಳನ್ನು ಜೊತೆಗೆ ತಗೊಂಡೋಗೋಂಥ ಕೆಲಸನ ನಾವು ಮಾಡಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಒಂದು ಸಂದೇಶ ಕೊಡಬೇಕಾಗಿದೆ. ನಾವೆಲ್ಲರೂ ನಮ್ಮಲ್ಲಿ ಏನೇ ಭೇದ ಭಾವಗಳಿದ್ದರೂ ಅದೆಲ್ಲ ತಾತ್ಕಾಲಿಕ. ಅವುಗಳನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಬುದ್ಧತೆ ನನ್ನೆಲ್ಲ ಜನಗಳಿಗಿದೆ. ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ. ರಾಜಕೀಯನೇ ಬೇರೆ, ಈ ಒಂದು ಸಂಬಂಧಗಳೇ ಬೇರೆ. ನಾನು ಈ ರೀತಿಯ ಏನು ಇಫ್ತಿಯಾರ್ ಕೂಟನ ಇವತ್ತು ಫಸ್ಟ್ ಮಾಡ್ತಿಲ್ಲ. ನನ್ನ ಗ್ರಾಮ ಪೆರೇಸಂದ್ರದಲ್ಲಿರ್ಬೋದು, ಮಂಡಿಕಲ್ ಹೋಬಳಿಯಲ್ಲಿರ್ಬೋದು, ನನ್ನ ಶಕ್ತಿಯಾನುಸಾರ ನಾನು ಆವತ್ತಿಂದನೂ ಮಾಡ್ಕೊಂಬರ್ತಾಯಿದ್ದೀನಿ. ಅದನ್ನು ರಾಜಕೀಯ ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ. ನಾನು ಏನೇ ಸರ್ವಿಸ್ ಮಾಡಿದ್ರೂ ಈ ಸಮಾಜದಲ್ಲಿ ಆ ಸರ್ವಿಸ್ನ ತೊಗೊಂಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕೆಲಸಕ್ಕೆ ನಾನು ಇದುವರೆಗೂ ಕೈ ಹಾಕಿಲ್ಲ. ಅಂಥದ್ದನ್ನು ನಾನೇನು ಎಕ್ಸ್ಪೆಕ್ಟೂ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಂದರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು. ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗ್ಬೋದು. ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ. ರಾಜಕೀಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಕರೆಕ್ಟಾಗಿ ನಾವು ಅರ್ಥಗಳನ್ನು ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ. ನಿಜಕ್ಕೂ ಅಂತಹ ಒಂದು ಕಲ್ಪನೆಯನ್ನು ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ. ಆ ರೀತಿ ಒಂದು ದಿವಸ ಬರಲಿ, ನಾವೆಲ್ಲರೂ ಚೆನ್ನಾಗಿರಲಿ ಅನ್ನೋದು ನನ್ನ ಭಾವನೆ ಸರ್. ಈ ಒಂದು ಸಂದರ್ಭದಲ್ಲಿ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಏನು ನಡೀತಿದೆ, ಈ ತಿಂಗಳು ಏನಿದೆ, ಈ ಒಂದು ತಿಂಗಳಲ್ಲಿ ತಾವೆಲ್ಲ ಏನು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇಹವನ್ನು ದಂಡಿಸಿ ಏನು ತಾವೆಲ್ಲ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ, ನಿಮ್ಮ ಪ್ರಾರ್ಥನೆ ನಿಮಗೊಬ್ಬರಿಗೆ ಮಾತ್ರ ಸೀಮಿತ ಆಗೋದು ಬೇಡ. ಇಡೀ ದೇಶಕ್ಕೆ, ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ನಿಮ್ಮದು ಪ್ರಾರ್ಥನೆ ಆಗಬೇಕು. ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಅವರ ಏನು ಕುರಾನ್ ಆಗಲಿ ಇನ್ನೊಂದಾಗಲಿ ಓದಿದಾಗ ಅರ್ಥ ಆಗೋದೇನಂತಂದರೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ಸಂದೇಶವನ್ನು ಸಾರುವಂಥ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇದನ್ನು ತಿರುಚುವಂಥ ಕೆಲಸ ಎಷ್ಟೋ ಕಡೆ ಆಗಿದೆ. ಅದನ್ನೆಲ್ಲ ತಾವು ಗಮನಿಸಬೇಕು. ತಾವೆಲ್ಲರೂ ಎಸ್ಪೆಷಲಿ ನನ್ನ ಚಿಕ್ಕಬಳ್ಳಾಪುರದ ಮುಸ್ಲಿಂ ಜನತೆ ತುಂಬ ಪ್ರಬುದ್ಧರಿದ್ದೀರಾ, ವಿದ್ಯಾವಂತರಿದ್ದೀರಾ. ಅದನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಕಟ್ಟೋ ಕೆಲಸ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಈ ಮುಖಾಂತರ ಅವ್ರಿಗೆಲ್ಲರಿಗೂ ನಾನು ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ ಸರ್. ಕೇಂದ್ರದಲ್ಲಿ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ ರಾಜಕೀಯ ಬೇರೆ ಬೇರೆ ನಡೀತದೆ. ಆದರೆ ಈ ನನ್ನ ಏನು ಭಾರತೀಯ ಜನತಾ ಪಕ್ಷ ಇದೆ, ಅಬ್ದುಲ್ ಕಲಾಂರವ್ರನ್ನ ರಾಜಕೀಯನೇ ಗೊತ್ತಿಲ್ಲದಿರೋವಂಥವ್ರನ್ನ, ಆದರೆ ತುಂಬ ದೇಶಕ್ಕೆ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ರಾಷ್ಟ್ರಪತಿ ಮಾಡಿದ್ಯಾರು? ನನ್ನ BJP ಪಕ್ಷ. ಇದನ್ನೆಲ್ಲ ಗಮನಿಸೋದೇ ಇಲ್ಲ. ಬೇರೆ ಯಾರೋ ಒಬ್ಬರೋ ಇಬ್ಬರೋ ಹೇಳಿಕೆ ಕೊಡೋದನ್ನು ಅಥವಾ ಅವರ ಕ್ಷೇತ್ರಗಳಲ್ಲಿ ಅವ್ರದ್ದೇನೋ ರಾಜಕೀಯ ಲಾಭ ಪಡೆದುಕೊಳ್ಳೋಕ್ಕೋಸ್ಕರ ಕೊಡೋ ಹೇಳಿಕೆಗಳನ್ನು ಅದನ್ನೇ ದೊಡ್ಡದಾಗಿ ಬಿಂಬಿಸಿ ಇಡೀ ದೇಶದಲ್ಲಿ BJPನ ಮುಸ್ಲಿಂ ವಿರುದ್ಧವಾಗಿ ಇನ್ಯಾರ್ದೋ ಪರವಾಗಿ ಇಲ್ಲ. BJP ದೇಶದ ಪರವಾಗಿದೆ. ದೇಶವನ್ನು ಕಟ್ಟೋದ್ರಲ್ಲಿ ನಮಗೆ ಮುಸ್ಲಿಮರು ಬೇಕು, ಹಿಂದೂಗಳು ಬೇಕು, ಪ್ರತಿ ಸಮುದಾಯದವರು ಬೇಕು. ಅವ್ರನ್ನೆಲ್ಲ ಸೇರಿ ಕಟ್ಟುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ದಿನಗಳಲ್ಲಿ ರಾಜಕೀಯನ ಇಲ್ಲಿ ತರೋದು ನನಗೆ ಇಷ್ಟ ಇಲ್ಲ ಸರ್.